ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಓ, ಇದೆಲ್ಲ ಮಾಡಿದ್ದು ನೀವಾ? ಫೀಸ್ ಕಟ್ಟೋದಕ್ಕೆ ಹಣ ಇಲ್ಲದೆ ಹೋದ್ರೆ ನೀನ್ ಏನ್ ಮಾಡ್ತೀಯ ಅಂತ ನೋಡ್ಬೇಕಾಗಿತ್ತು. ಅಕ್ಕ, ನಮ್ಮಮ್ಮ ನಂಗೆ ಯಾವಾಗ್ಲೂ ಒಂದ್ ಮಾತು ಹೇಳ್ತಿರ್ತಾರೆ, ನಮ್ ಜೀವನದಲ್ಲಿ ನಮ್ಗೇನಾದ್ರೂ ಕೆಟ್ಟದಾಗುವಾಗ ನಾವ್ ನೊಂದ್ಕೋಬಾರ್ದಂತೆ. ಯಾಕಂದ್ರೆ ಮೇಲಿರೋ ದೇವ್ರು ನಮ್ಗೆ ಕೆಟ್ಟದಾಗೋ ಹಾಗೆ ಮಾಡಿ ಜೀವನದಲ್ಲಿ ನಾವೇನೋ ಒಂದ್ ಪಾಠ ಕಲಿಬೇಕು ಅಂತ ಹಾಗೆ ಮಾಡ್ತಾನಂತೆ. ಅದಕ್ಕೆ ಆಗೋದೆಲ್ಲ ಒಳ್ಳೇದು ಅಂತ ಹೇಳ್ತಿರ್ತಾರೆ. ಇವತ್ ನೋಡಿ ನನ್ಗ ಆ ಮಾತಿನ ಅರ್ಥ ಗೊತ್ತಾಯ್ತು. ಯಾಕೆ ಗೊತ್ತಾ ಅಹಲ್ಯ ಅಕ್ಕ, ನೀವ್ ದುಡ್ಡು ಕದ್ದಿದ್ದು ಒಳ್ಳೇದೇ ಆಯ್ತು ಅಕ್ಕ. ನನಗಿದ್ರಿಂದ 2 ವಿಷಯ ಗೊತ್ತಾಯ್ತು. ಒಂದು, ನೀವೇನು ಅನ್ನೋದು ಅರ್ಥ ಆಯ್ತು. ಇನ್ನೊಂದು, ನಾನೇನು, ನನ್ ಶಕ್ತಿ ಏನು ಅನ್ನೋದು ನನಗೆ ಗೊತ್ತಾಯ್ತು. ಹೌದಾ? ಅಚ್ಚಚ್ಚಚ್ಚಚ್ಚಚ್ಚೋ, ಅಷ್ಟೊಂದೆಲ್ಲ ಪಾಠ ಕಲ್ತ್ಬಿಟ್ಯಾ? ವೆರಿ ಗುಡ್. ಫೀಸ್ ಕಟ್ಟೋದಕ್ಕೆ ಒದ್ದಾಡ್ತಿರ್ತ್ಯಾ, ನೀನ್ ಮತ್ತೆ ನನ್ ಮುಂದೆ ಬರ್ತ್ಯಾ, ಕೈ ಚಾಚ್ ನಿಲ್ತ್ಯಾ ಅಂತೆಲ್ಲ ಅನ್ಕೊಂಡಿದ್ದೆ. ನನ್ ಖುಷಿನೆಲ್ಲ ಕಿತ್ಕೊಂಡ್ಬಿಟ್ಯಲ್ಲ ಪುಟ್ಟ. ನನ್ನ ಉದ್ದೇಶ ಎಲ್ಲ ಹಾಳಾಗೋಯ್ತು. ಅಕ್ಕ, ಕೆಟ್ಟ ಉದ್ದೇಶ ಇಟ್ಕೊಂಡಿರೋ ನೀವು ಒಂದು ಬಾಗ್ಲು ಮುಚ್ಚಿದ್ರೆ ಒಳ್ಳೆ ಉದ್ದೇಶ ಇಟ್ಕೊಂಡಿರೋ ನಮ್ಮಂತವ್ರಿಗೆ ಆ ದೇವ್ರು 100 ಬಾಗ್ಲು ತೆಗಿತಾನಂತ. ನೀರಂಗೆ ನಿಮ್ ಮುಂದೆ ತಲೆ ತಗ್ಸೋ ಅಂತಹ ಗತಿ ಇನ್ನೂ ಬಂದಿಲ್ಲ, ಬಹುಶಃ ಬರೋದೂ ಇಲ್ಲ ನೋಡಿ. ಯಾಕೆ, ಎಲ್ಲಿಗೆ ಹೊರಟೆ? ಸಾಕೇತ ನಿಕೇತ್ ಹತ್ರ ಫಿಟ್ಟಿಂಗ್ ಇಡೋದಕ್ಕ? ಛೆ, ಅಹಲ್ಯ ಅಕ್ಕ, ಈ ವಿಷಯದಲ್ಲಿ ನಾನು ನಿಮ್ನ ಮಾಫ್ ಮಾಡ್ತಿದ್ದೀನಿ, ಕ್ಷಮಿಸ್ಬಿಡ್ತಿದ್ದೀನಿ. ಬಿ ಹ್ಯಾಪಿ, ಎಂಜಾಯ್ ಮಾಡಿ, ಓಕೆ? ಯಾಕೆ, ಸೋತ್ ಬಿಡ್ತೀನಿ ಅನ್ನೋ ಭಯನಾ? ಪರವಾಗಿಲ್ವೇ, ಈ ಮನೆ ಮಗಳಿಗೆ ನನ್ನನ್ನ ಸೋಲ್ಸೋ ಶಕ್ತಿ ಇದೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನ್ ಹೀಗ್ ಸೋತು ಬೆನ್ ತಿರ್ಗಿಸ್ಕೊಂಡು ಹೋಗ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಅಕ್ಕ, ಅವ್ರವ್ರ ಭಾವ ಅವ್ರವ್ರ ಭಕ್ತಿಗ್ ಬಿಟ್ಟಿದ್ದು. ನೀವ್ ಹಾಗ ಅನ್ಕೊಂಡ್ರೆ ನಾನೇನು ಮಾಡೋದಕ್ಕಾಗಲ್ಲ. ಅದಿರ್ಲಿ ಪುಟ್ಟ, ಇಷ್ಟೊಂದು ಹಣ ಎಲ್ಲಿಂದ ಬಂತು ನಿನ್ ಹತ್ರ? ಕಳ್ತನ ಗಿಳ್ತನ ಏನಾದ್ರೂ ಮಾಡಿದ್ಯಾ? ನನ್ ಬ್ಯಾಗಲ್ಲಿ ಇದ್ದಿದ್ದ ಹಣನ ಕಳ್ತನ ಮಾಡಿದವರು ನನ್ ಕಣ್ಣೆದುರುಗಡೆನೆ ಇದಾರೆ. ಕಳ್ರು ಯಾರು ಅನ್ನೋದು ಗೊತ್ತಾಯ್ತಲ್ವಾ? ಅಕ್ಕ, ಈ ಮನೇಲಿ ನಮ್ಗೆ ಮೋಸ ಮಾಡೋದಾಗ್ಲಿ, ಕಳ್ತನ ಮಾಡೋದಾಗ್ಲಿ, ಅಥವಾ ಇನ್ನೊಬ್ರು ಮನ್ಸನ್ನ ನೋಯಿಸೋದನ್ನ ಹೇಳ್ಕೊಟ್ಟಿಲ್ಲ. ಇಲ್ಲೇನೇ ಇದ್ರೂ ಒಳ್ಳೆ ದಾರಿನ ಹಿಡಿಬೇಕು, ಒಳ್ಳೆ ಕೆಲ್ಸ ಮಾಡ್ಬೇಕು ಅನ್ನೋದನ್ನಷ್ಟೇ ಹೇಳ್ಕೊಟ್ಟಿದ್ದಾರೆ. ಶಾಂತಲಮ್ಮ ಬಾಳಿ ಬದುಕಿದ ಮನೆ ಇದು. ಇಲ್ಲಿ ಬರೀ ಒಳ್ಳೇದನ್ನಷ್ಟೇ ಕಲಿಯೋದಕ್ಕಾಗದು, ಮೋಸ ವಂಚನೆನಲ್ಲ. ಬೈ ದ ವೇ, ಥ್ಯಾಂಕ್ಸ್ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ನೀವ್ ಮಾಡಿದ ಕೆಲ್ಸದಿಂದ ನೀವ್ ಯಾವ ಮಟ್ಟಕ್ಕೆ ನೀಚತನಕ್ಕೆ ಇಳಿಬಹುದು ಅಂತ ನೀವಾಗೆ ತೋರ್ಸ್ಕೊಟ್ರಿ. ಜೊತೆಗೆ ಬದುಕಿ ಬಾಳ್ಬೇಕು ಅನ್ನೋ ಛಲ ಇದ್ದವರು ಹೇಗಾದ್ರೂ ಬದುಕ್ತಾರ ಅನ್ನೋದನ್ನ ನೀವೇ ತೋರ್ಸ್ಕೊಟ್ರಿ. ಈ ಕಾರಣಕ್ಕೆ ನಾನು ನಿನ್ನ ಕ್ಷಮಿಸ್ತಿದ್ದೀನಿ, ಓಕೆನಾ? ಅಕ್ಕ, ಇನ್ಮೇಲೆ ನಿಮ್ ಪ್ರತಿ ಹಣದ ಲೆಕ್ಕನೂ ನಾನೇ ಬರ್ದಿಡ್ತೀನಿ. ಲೆಕ್ಕ ಪಕ್ಕಾ ಇರ್ಬೇಕು. ಏನಾಯ್ತು ಅಣ್ಣ? ನಮ್ ಮೀರಾ ಬದ್ಲಾಗಲ್ಲ ಅಲ್ವಾ? ಕಡೆವರೆಗೂ ಹೀಗೆ ಇರ್ತಾಳ. ನಾವೆಲ್ಲಲ್ಲಿ ನೀರಿನ ಬಗ್ಗೆ ಬರ್ದಿದಾರ? ಇಲ್ಲ ಅಣ್ಣ, ನಾವು ಟೆನ್ಷನ್ ಮಾಡ್ಕೊಂಡಿದ್ದು, ಅವಳು ದುಡ್ಡು ಹುಡ್ಕೊಂಡು ಹೋಗಿದ್ದು, ಇದನ್ನೆಲ್ಲ ನೆನ್ಸ್ಕೊಂಡ್ರೆ ನಂಗೆ ನಗು ಬರ್ತಾ ಇದೆ. ಪರವಾಗಿಲ್ವೇ, ನಾವೆಲ್ಲ ಓದ್ತಾ ಇದ್ರು ನೀರಿನ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನನ್ ಬಗ್ಗೆನಾ? ನನ್ ಬಗ್ಗೆ ಯಾರು ಯೋಚನೆ ಮಾಡ್ತಿದ್ದಾರೆ ಸಾಕು? ಇನ್ಯಾರು? ಇವನೇ ಗುಗ್ಗುನಾ ನನ್ ಬಗ್ಗೆ ಯೋಚನೆ ಮಾಡ್ತಿದ್ದಾನಾ? ಏನಪ್ಪ, ಏನಂತ ಬೈಕೋತಿದ್ದೆ? ಮರದಿಂದ ಹಿಡ್ದು ಮನುಷ್ಯರವರೆಗೂ ಜಗತ್ತಲ್ಲಿ ಪ್ರತಿಯೊಂದು ವಸ್ತುನೂ ಬದಲಾಗುತ್ತಂತೆ.
ಆದ್ರೆ ಬದಲಾಗದೇ ಇರೋ ಒಂದೇ ಒಂದು ಜೀವಿ ಅಂದ್ರೆ ಅದು ನೀನು ಅಂತ ಹೇಳ್ತಾ ಇದ್ದೆ. ಯಾಕೋ? ಇನ್ಯಾಕೋ, ದುಡ್ಡನ್ನ ಕಳ್ಕೊಂಡೆ ಅಂತ ಮಧ್ಯಾಹ್ನದಿಂದ ದುಡ್ಗೋಸ್ಕರ ಅರಿತಾ ಇದೆಯಲ್ಲ, ಅದಕ್ಕೆ. ಅಹಲ್ಯ ಅವ್ರೆ, ದೀಪದ ಕೆಳಗೆ ಯಾವತ್ತೂ ಕತ್ಲೆ ಇರುತ್ತಂತೆ. ನಮ್ಮ ಮೀರಾನು ಹಾಗೆ, ಕೈಯಲ್ಲೇ ಇದ್ರು ಊರೆಲ್ಲ ಹುಡುಕ್ತಾಳೆ. ಅದಕ್ಕೆ ಒಂದು ಮಜವಾಗಿರೋ ಇನ್ಸಿಡೆನ್ಸ್ ಹೇಳ. ಒಂದ್ಸಲ ನಾನು, ಅಣ್ಣ, ಈ ಕೋಳಿ ಮರಿನು 3 ಜನನು ಐಸ್ ಕ್ರೀಮ್ ತಿನ್ನೋದಕ್ಕೆ ಅಂಗಡಿಗೆ ಹೋಗಿದ್ದೀವಿ. ಅಷ್ಟರಲ್ಲಿ ಈ ಕೋಳಿ ಮರಿ ದುಡ್ಡನ್ನ ಕಳ್ಕೊಂಡಿದ್ದಾಳೆ. ಇನ್ನೇನು ದುಡ್ಡು ಕಳ್ಕೊಂಡಿದ್ದಾಳೆ. ನಾವು ನಮ್ಮ ದುಡ್ಡಲ್ಲಿ ಐಸ್ ಕ್ರೀಮ್ ತಗೊಂಡ್ವಿ. ಆದ್ರೆ ಈ ಕೋಳಿ ಮರಿ ಮನೆವರೆಗೂ ಬರೋವರೆಗೂ ಅವಳು ನಿನ್ಸ್ಲೇ ಇಲ್ಲ. ಅಮ್ಮ ಬಂದು ಹೋಗ್ಲಿ ಬಿಡೆ ಅಂತ ಸಮಾಧಾನ ಮಾಡಿದ್ರು ಕೂಡ ದುಡ್ಡು ಕಳ್ಕೊಂಡೆ ಅಂತ ಒಂದೇ ಸಮ ಅಳ್ತಾ ಇದ್ದೆ. ಏನೋ ಹತ್ತು ಸುಮ್ಮನಾಗ್ತಾಳೆ ಅಂತಂದ್ರೆ ಇವತ್ತಿನಾಗೆ ಮನೇಲಿ ಇರ್ಲಿಲ್ಲ. ದುಡ್ಡನ್ನ ಹುಡ್ಕೊಂಡು ಅಲಿಯಕ್ಕೆ ಹೋಗಿದ್ಲು. ಎಷ್ಟೋ ಹೊತ್ತಾದ್ಮೇಲೆ ಮನೆಗೆ ಬಂದ್ರೆ ನೋಡಿದ್ರೆ ಬಟ್ಟೆ ಎಲ್ಲ ಹರಿದೋಗಿದೆ, ತಲೆ ಎಲ್ಲ ಕೆದ್ರೋಗಿದೆ, ಮೈಯೆಲ್ಲ ಕೊಚ್ಚೆ. ಅಮ್ಮ ಏನಾಯ್ತು ಅಂತ ಕೇಳಿದ್ರೆ ದುಡ್ಡು ಮೋರಿಲ್ ಬಿದ್ದಿತ್ತಂತೆ. ಮೋರಿಲ್ ಇಳಿದು 50 ಮೀಟರ್ ನಡ್ಕೊಂಡು ಹೋಗಿದ್ಲಂತೆ. ತಲೆ ಎಲ್ಲ ತರ್ಚ್ಕೊಂಡು, ಮೈಯೆಲ್ಲ ಗಾಯ ಮಾಡ್ಕೊಂಡು, ಬಟ್ಟೆ ಎಲ್ಲ ಕೊಳೆ ಮಾಡ್ಕೊಂಡು 50 ರೂಪಾಯಿ ಇಟ್ಕೊಂಡು ಇವತ್ತು ಆ ದಿನ ನೆನ್ಪಾಯ್ತು. ಅದಕ್ಕೆ ಇವಳು ಯಾವತ್ತೂ ಹೀಗೇನೆ, 1 ರೂಪಾಯಿನೂ ಆಚೀಚೆ ಆಗೋದಕ್ಕೆ ಬಿಡಲ್ಲ. ಲೆಕ್ಕದಲ್ಲಿ, ದುಡ್ಡಿನ ವಿಷಯದಲ್ಲಿ ಪಕ್ಕ. ಮೀರಾ, ಸುಮ್ಮನೆ ತಮಾಷೆ ಕೇಳ್ತಿದ್ದೀನಿ. ದುಡ್ಡೆಲ್ಲ ಕಳ್ಕೊಂಡ್ಬಿಟ್ಟು ದುಡ್ಡು ಸಿಕ್ತು ಅಂತ ಸುಳ್ಳು ಹೇಳ್ತಿಲ್ಲ ತಾನೆ? ಇದೇನು ಹೇಳ್ತಿದ್ದೀರಾ ಅಹಲ್ಯ ಅವ್ರೆ? ನಮ್ಮ ಮೀರಾ ನಮ್ಮ ಹತ್ರ ಯಾವತ್ತೂ ಸುಳ್ಳು ಹೇಳಲ್ಲ. ಇದೊಂದು ಅಪರಂಜಿ ಬಂಗಾರ. ಹ್ಞೂ, ಅದಕ್ಕೆ ಇದ್ರ ತರಲೆ ತುಂಟತನ, ದರ್ಪ, ಕೋಪ ಎಲ್ಲ ತೋರಿಸುತ್ತೆ. ಆದ್ರೆ ಇದ್ರ ಮನ್ಸಲ್ಲಿ ಮೋಸ ಇಲ್ಲ, ಕಪಟ ಇಲ್ಲ, ಸುಳ್ಳು ಹೇಳಲ್ಲ. ಇವಳು ನಮ್ಮ ಮುಂದೆ ಸುಳ್ಳು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಏನಾಯ್ತೆ? ಏನಿಲ್ಲ, ಸಾಕು. ನೀವಿಬ್ರು ನನ್ ಮೇಲೆ ಇಟ್ಟಿರೋ ಪ್ರೀತಿ ನೋಡಿ ಅಳು ಬರ್ತಿದೆ ಅಷ್ಟೆ. ಏ ಮೀರಾ, ಮೀರಾ, ಪಾಪ ಕಣು, ನೊಂದ್ಕೊಂಡ್ಬಿಟ್ಲು ಅನ್ಸುತ್ತೆ. ನೀನೇನ್ ಚಿಂತೆ ಮಾಡ್ಬೇಡ, ನಾನೋಗ ಅವಳ ಹತ್ರ ಮಾತಾಡ್ತೀನಿ. ಅಷ್ಟು ಸುಲಭವಾಗಿ ಇವ್ರ ಸಂಬಂಧನ ಒಡೆಯಕ್ಕಾಗಲ್ಲ. ಇದಕ್ಕೆ ಬೇರೆ ಇನ್ನೇನಾದ್ರೂ ಯೋಚಿಸ್. ನೀವಿಬ್ರು ನನ್ನ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದೀರಾ, ಆದ್ರೆ ಇವತ್ತು ನಿಮ್ ನಂಬಿಕೆನೆಲ್ಲ ಸುಳ್ಳು ಮಾಡ್ಬಿಟ್ಟೆ ನಾನು. ನೀವೆಷ್ಟೇ ಕೇಳಿದ್ರು ನಿಜ ಹೇಳ್ದೆ, ಸುಳ್ಳು ಹೇಳ್ಬಿಟ್ಟೆ. ಐಮ್ ಸಾರಿ ಕಣ್ರು. ಅಕ್ಕ, ಅಳ್ತಿದ್ಯಾ? ಯಾರಾದ್ರೂ ಏನಾದ್ರು ಅಂದ್ರ? ಜಜ ಇಲ್ಲಪ್ಪ, ನನಗೆ ಯಾರು ಏನಂತಾರ? ಮತ್ ಯಾಕೆ ಅಳ್ತಿದ್ಯಾ? ಈ ಪ್ರಣಮ್, ಇದು ದುಃಖಕ್ಕೆ ಬರ್ತಿರೋ ಕಣ್ಣೀರಲ್ಲ, ಖುಷಿಗೆ ಬರ್ತಿರೋ ಕಣ್ಣೀರು. ಖುಷಿಗ? ಈಗಂತ ಖುಷಿ ಏನಾಯ್ತು? ಅದು ಸಾಕೇತ್ ಮತ್ತೆ ಅನಿಕೇತ್ ನನ್ನನ್ನ ಎಷ್ಟು ಇಷ್ಟಪಡ್ತಾರಲ್ವಾ, ನನ್ನನ್ನು ಎಷ್ಟು ಕೇರ್ ಮಾಡ್ತಾರ, ಅದನ್ನ ನೋಡಿ ಖುಷಿ ಆಯ್ತು ಅಷ್ಟೆ. ಇದೇನು ಹೊಸ ವಿಷಯ ಅಣ್ಣಾಗ ಹೇಳ್ತಿದ್ಯಲ್ಲ? ನೀನ್ ಸುಳ್ಳು ಹೇಳ್ತಿದ್ಯಾ? ಇದು ಖುಷಿಗೆ ಬರ್ತಿರೋ ಕಣ್ಣೀರಲ್ಲ, ದುಃಖಕ್ಕೆ ಬರ್ತಿರೋ ಕಣ್ಣೀರು.
ಅಂಥದ್ದೇನಾಯ್ತು ಹೇಳೆ? ಏನಿಲ್ಲ ಕಣೋ. ಅಕ್ಕ, ಇತ್ತೀಚೆಗೆ ನಿಂಗಾಗೋ ನೋವ್ನ ನಮ್ಮ ಹತ್ರ ಹೇಳ್ಕೊತಿಲ್ಲ ಅಲ್ವಾ? ಹೌದು, ನನ್ಗೇನೋ ಆಗ ಅನ್ಸ್ತಿದೆ. ನೀನ್ ನಮ್ಮಿಂದ ಏನೋ ಮುಚ್ಚಿರ್ತಿದ್ಯಾ, ನಿನ್ ಹರ್ಟ್ ಆಗ್ತಿದೆ. ಹಾಗೇನಿಲ್ಲ ಕಣೋ ಪ್ರಣವ್. ನನ್ನನ್ನ ಅವರಿಬ್ಬರಷ್ಟೇ ಅಲ್ಲ, ನೀನು ಕೇರ್ ಮಾಡ್ತೀಯ, ನನ್ನನ್ನ ಅಬ್ಸರ್ವ್ ಮಾಡ್ತೀಯ. ನನ್ಗೇನಾಯ್ತು ಅಂತ ಕೇಳ್ದಿಯಲ್ಲ, ಅಷ್ಟು ಸಾಕು ನನ್ಗೆ. ನನ್ಗಿದೆ ಖುಷಿ, ನನ್ಗಿದೆ ಖುಷಿ. ಅಕ್ಕ, ಯಾಕೆ ಮುಖ ಅಮ್ಮ ಅನ್ಕೊಂಡಿದ್ಯಾ? ಏನಾಯ್ತು? ಏನಿಲ್ಲ. ಗುಡ್ ನೈಟ್ ಅಕ್ಕ. ಗುಡ್ ನೈಟ್. ಲೇ ಅಮ್ಮು, ಕೇಳ್ದೇನೆ ಕಥೆನ. ಇವಳು 10,000 ರೂಪಾಯಿ ಬ್ಯಾಗಲ್ಲಿ ಇಟ್ಕೊಂಡಿದ್ಲಂತೆ. ಅದು ಅಪ್ಪಿ ತಪ್ಪಿ ಹೇಗೋ ಸ್ಕೂಟಿ ಡಿಕ್ಕಿಲಿ ಬಿದ್ದೋಯ್ತಂತೆ. ಅದನ್ನ ಅವಳು ನೋಡ್ಕೊಂಡಿರ್ಲಿಲ್ವಂತೆ. ಎಲ್ಲಿ ಕಳ್ಕೊಂಡ್ಬಿಟ್ನು ಅಂತ ಊರೆಲ್ಲ ಓಡಾಡಿದ್ಲಂತೆ. ಕೊನೆಗೆ ಸ್ಕೂಟಿ ಡಿಕ್ಕಿ ಓಪನ್ ಮಾಡಿ ನೋಡಿದ್ರೆ ಅಲ್ಲೇ ಇತ್ತಂತೆ. ಅಲ್ಲ ಕಣೆ, ಯಾರಾದ್ರೂ ಇದನ್ನ ನಮ್ಮ ಮಾತೇನೆ? ಇದಕ್ಕೆ ಹೇಳೋದು, ಆ ಹುಡುಗಿ ಮಾತು ಬರೀ ಬಣ್ಣದ ಮಾತು ಅಂತ. ಎಷ್ಟು ಸುಳ್ಳು ಹೇಳ್ತಾಳೆ ನೋಡು. ಈ ರೀತಿ ಸುಳ್ಳು ಹೇಳಿ ಹೇಳಿ ಅದಿನ್ನೇನೇನು ಮೋಸ ಮಾಡಿದಾರ ಇವರೆಲ್ಲ. ಇಂಥ ಸುಳ್ಳಿನ ನೀನು ಹೊಗಳಿ ಅಟ್ಟಕ್ಕೇರಿಸ್ತೀಯ. ಅವಳ ತರ ಇರ್ಬೇಕು ಅಂತ ಮಾತಾಡ್ತೀಯ. ಅಹಲ್ಯ, ನೀನ್ ಇಲ್ಲೇ ಇದೀಯಾ? ಇದ್ದಾಳೆ ಅಂತಾನೆ ನಾನು ನಿನಗೆ ಹೇಳ್ತಿದ್ದು. ನೀನು ನಾನ್ ಸ್ಟಾಪ್ ರೈಲು ಮಾತಾಡ್ತಾನೆ ಇದೀಯಾ. ಅಲ್ಲ ಕಣೆ ಅಹಲ್ಯ, ಮೀರಾ ಹೇಳಿದ್ನ ನಂಬೋದಿಕ್ಕಾಗತ್ತಾ? ಅವಳು ಹೇಳ್ತಿರೋದು ಕಟ್ಕತೆ ಅಂತ ಅನಿಸ್ತಿಲ್ವಾ? ಅಮ್ಮ, ಸ್ವಲ್ಪ ಹಿಂದೆ ಮುಂದೆ ನೋಡ್ ಮಾತಾಡಮ್ಮ. ಯಾರಿದ್ದಾರೆ ಯಾರಿಲ್ಲ ಅಂತ ತಿಳ್ಕೊಂಡ್ ಮಾತಾಡು. ನೀನೋ ಸುಮ್ನೆ ಮಾತಾಡ್ಬಿಡ್ತೀಯ. ಈ ನಮ್ಮ ಅಕ್ಕನೋ ಯಾವಾಗ ನೋಡಿದ್ರು ಅಂತ ಮುಖ ಉದಿಸ್ಕೊಂಡಿರ್ತಾಳೆ. ಭಾವನ ಹತ್ರ ಅದ್ ಹೇಗ್ ಮಾತಾಡ್ತಾಳೋ ಏನೋ. ಮೊದ್ಲು 1 ತಿಂಗಳು ಇವಳನ್ ಮೀರನ್ ಜೊತೆ ಬಿಟ್ಬಿಡ್ಬೇಕು. ನಗೋದ್ ಹೇಗೆ ಅಂತ ಮೀರಾ ಇವಳು ಟ್ಯೂಷನ್ ಕೊಡ್ತಾಳೆ. ಆ ಸುಳ್ಳು ಹೇಳೋಳ ಜೊತೆ ಸೇರ್ಬಾರ್ದು ಅಂತ ನಾನು ಹೇಳ್ತಾ ಇದ್ರೆ ಅವಳ ಜೊತೆ ಸೇರ್ಬೇಕಂತೆ. ಅವಳ ಜೊತೆ ನೋಡು, ಮೀರಾ ಜೊತೆ ನೀನೇನಾದ್ರೂ ಜಾಸ್ತಿ ಓಡಾಡೋದು ಮಾತಾಡೋದು ಕಂಡ್ರೆ ಚೆನ್ನಾಗಿರಲ್ಲ. ಅವಳಿಂದ ದೂರ ಇದ್ಬಿಡು.